ಇವತ್ತು ಕೇಂದ್ರದ ಬಜೆಟ್ ಮಧ್ಯಂತರ ಬಜೆಟ್ ಇವತ್ತು ಬಹಳ ನಿರೀಕ್ಷೆಗಳಿತ್ತು. ಒಂದಿಷ್ಟು ರಾಜ್ಯವೂ ಕೂಡ ಅದರಲ್ಲೂ ಕೂಡ ದಕ್ಷಿಣ ಭಾರತವೂ ಕೂಡ ಕೇಂದ್ರದ ಬಜೆಟನ್ನು ಆಸೆ ಕಣ್ಗಳಿಂದ ನೋಡ್ತಾ ಇತ್ತು. ಅದೊಂದು ಪಕ್ಕಕ್ಕಿಟ್ರೆ ಇವತ್ತಿನ ಮಧ್ಯಂತರ ಬಜೆಟ್ ಆದ ನಂತರ ಪ್ರತಿಕ್ರಿಯೆ ಕೊಟ್ಟ ಕರ್ನಾಟಕದ ಕಾಂಗ್ರೆಸ್ನ ಏಕೈಕ ಸಂಸದ ಡಿ.ಕೆ. ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡ್ತಾರೆ. ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಪ್ರತ್ಯೇಕ ರಾಷ್ಟ್ರದ ಕೂಗು. ಕಾಂಗ್ರೆಸ್ ಸಂಸದನಿಂದ ಇದೆಂಥ ಮಾತು ಅಂತೇಳಿ ಇವತ್ತು ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ಒಬ್ಬರೇ ಒಬ್ಬ ಸಂಸದ, ರಾಜ್ಯದ ಸಂಸದ ಭಾರತ್ ತೋಡೋ ಹೇಳಿಕೆನ ಕೊಟ್ಟಿದ್ದಾರೆ. ಪ್ರತ್ಯೇಕ ರಾಷ್ಟ್ರದ ಧ್ವನಿ ಎತ್ತಿದ ಕಾಂಗ್ರೆಸ್ನ ಸಂಸದ ಮತ್ಯಾರೂ ಅಲ್ಲ, ಡಿ.ಕೆ. ಸುರೇಶ್. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ನಿಂದ ದೇಶ ವಿಭಜನೆಯ ಪಾಲಿಟಿಕ್ಸ್ ನಡೀತಾ ಇದೆ. ಸಂಸದನ ಹೇಳಿಕೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕಿಚ್ಚು ಹೊತ್ತಿಕೊಂಡಿದೆ. ಪರ ವಿರೋಧದ ಚರ್ಚೆಗಳು ಈಗ ಶುರುವಾಗಿದೆ ಕಾಂಗ್ರೆಸ್ ಪಾಳೆಯದೊಳಗೇನೆ. ಹಾಗಾದ್ರೆ ಮಾನ್ಯ ಘನತೆ ವೆತ್ತ ಕರ್ನಾಟಕ ರಾಜ್ಯದ ಏಕೈಕ ಕಾಂಗ್ರೆಸ್ನ ಸಂಸದ ಡಿ.ಕೆ. ಸುರೇಶ್ ಅವರು ಏನು ಹೇಳಿದ್ರು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ. ಅಖಂಡ ಭಾರತವನ್ನ ವಿಭಜಿಸಬೇಕು ಅಂತೇಳಿ ಹೇಳಿದಂತ ಸಂಸದರ ಹೇಳಿಕೆಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಅವರ ಪಾರ್ಟಿಯಲ್ಲೇ ದ್ವಂದ್ವ ನಿಲುವಿದೆ. ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾ ಅಥವಾ ಇದನ್ನ ವಿರೋಧ ಮಾಡಬೇಕಾ ಅನ್ನೋದರ ಕುರಿತಾಗಿ ಅವರ ಪಾರ್ಟಿಯಲ್ಲೇ ದ್ವಂದ್ವ ನಿಲುವಿದೆ. ಒಂದು ಕಡೆಯಲ್ಲಿ ವಿರೋಧ, ಮತ್ತೊಂದು ಕಡೆಯಲ್ಲಿ ಸಮರ್ಥನೆ. ದೇಶ ಒಡೆಯುವುದು ತಪ್ಪು, ಆದರೂ ಸಂಸದರ ಹೇಳಿಕೆ ಸರಿ. ಸಂಸದರ ಹೇಳಿಕೆಗೆ ಸಿಎಂ ಡಿ.ಸಿ.ಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕನ ಹೇಳಿಕೆಗೆ ಕೆರಳಿ ಕೆಂಡವಾಗಿದೆ ಕೇಸರಿ ಪಾಳೆಯ. ಕಾಂಗ್ರೆಸ್ ಒಡೆದು ಆಳುವ ನೀತಿ ಅಂತೇಳಿ ಲೇವಡಿ ಮಾಡಿದ್ದಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ನವರಲ್ಲಿ ಅವರದ್ದೇ ಪಾರ್ಟಿಯಲ್ಲಿ ಈಗ ದ್ವಂದ್ವ ಇದೆ. ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾ ಅಥವಾ ವಿರೋಧ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಿಎಂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಡಿ.ಸಿ.ಎಂ ಕೂಡ ಮಾತಾಡಿದ್ದಾರೆ. ಹಾಗೆ ಬಿಜೆಪಿ ಅವರಂತೂ ನಿಗಿ ಕೆಂಡ ಆಗಿದ್ದಾರೆ. ಅಖಂಡ ಭಾರತವನ್ನ ತುಂಡು ಮಾಡಿದೆ ಇವರೇ. ಈಗ ರಾಷ್ಟ್ರವನ್ನ ವಿಭಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ತಿಳುವಳಿಕೆ ಇಲ್ಲ ಈ ಸಂಸದರಿಗೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಸ್ಟ್ಯಾಂಡ್ ಒಂದೇ ಆಗಿದೆ. ಇದನ್ನ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಕೆಲವರು ಇದನ್ನ ವಿರೋಧಿಸಿದ್ರೆ ಇನ್ನು ಕೆಲವರು ಇದರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಅವರು ಈ ಹೇಳಿಕೆ ಕೊಟ್ಟಾದ ನಂತರ ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಕರ್ನಾಟಕವಾಗಿ ಇರಬೇಕು, ಅಖಂಡ ಭಾರತವಾಗಿ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಅಂತಿದ್ದು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ. ನಾನು ಅಖಂಡ ಭಾರತದವನು, ಭಾರತ ಒಂದೇ. ಅದು ಅವರ ಜನರ ಭಾವನೆ. ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ. ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ಬೇಕು. ಸರ್, ಒಂದು ಮಾತು ಹೇಳಿ, ಬಡವರ ಬಗ್ಗೆ ಬಜೆಟ್ನೊಳಗೆ ಮಾಡೋದಿಲ್ಲ ಬಿ ಜೆ ಪಿಯವರು. ಅವರಿಗೆ ಧರ್ಮದ ಬಗ್ಗೆ ಇದ್ದರೆ ಹೇಳ್ರಿ. ಸಾಮಾನ್ಯ ಜನರು, ಬಡವರ ಬಗ್ಗೆ, ರೈತರ ಬಗ್ಗೆ ಯಾವುದೂ ಕಾಳಜಿ ಇರಲಾರ್ದಂಥ ಬಜೆಟನ್ನೇ ಮಾಡಿಸೋಂತ ಬಂದಿದ್ದಾರೆ. ಜನರನ್ನ ಇಲ್ಲಿವರೆಗಾದರೂ ಹಂಗೆ ಮುಂದೆ ತಳ್ಕೊಂತ ಹೊರಟಿದ್ದಾರೆ. ಡಿ.ಕೆ. ಸುರೇಶ್ ಇದನ್ನ ಹೇಳಿದ್ದು ನಮ್ಮ ಕರ್ನಾಟಕದಿಂದ, ಅದರಲ್ಲೂ ಸೌತ್ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೋಗುತ್ತೆ, ಅದು ಕೊಡ್ತಾ ಇಲ್ಲ ಅಂದರೆ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗುತ್ತೆ ಅಂತ ಕೇಳಿರುವಂಥ. ಸರ್, ನಿಶ್ಚಿತವಾಗ್ಲೂ
ನಮ್ಮ ಭಾಗಕ್ಕೆ ನಮ್ಮೇನು ದಕ್ಷಿಣ ಭಾರತದ ಈ ಕಡೆ ಯಾವುದನ್ನು ಬಜೆಟನ್ನು ಕೊಡುವಂಥ ಕೆಲಸನೇ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಲೋಕಸಭಾ ಚುನಾವಣೆಗೆ ಅದನ್ನು ತೋರಿಸುವಂಥ ಕೆಲಸ ಜನರು ಮಾಡ್ತಾರೆ. ಪ್ರತ್ಯೇಕ ರಾಷ್ಟ್ರ ಅಂತ ಸರ್ ಯಾಕಂದ್ರೆ ಡಿ ಕೆ ಸುರೇಶ್ ಹೇಳಿದಕ್ಕೆ ನೀವು ಏನು ಹೇಳ್ತೀರಿ ಸರ್? ಡಿ ಕೆ ಸುರೇಶ್ ಹೇಳಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಬಟ್ ನಮ್ಮ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಕಾಳಜಿ ಒಟ್ಟು ಟೋಟಲಿ ಇಲ್ಲ. ಅದು ಮೊದಲಿಂದ ಕೂಡ ಸಿದ್ದರಾಮಯ್ಯ ಅವರು ಹೇಳಕತ್ತಾರ, ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ಟಾಪ್ 3-4 ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಾಸ್ತಿ ಇದೆ. 3 ಲಕ್ಷಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಬರ್ತಕ್ಕಂಥದ್ದು ಭಾಳ ಕಡಿಮೆ ಬರ್ತದೆ. ಯಾರು ಕಡಿಮೆ ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯಗಳು ಅಲ್ಲಿ ಹೆಚ್ಚಿನ ರೀತಿ ಹೋಗ್ತದೆ ಅಂತ. ಹೌದು, ಅವ್ರು ಏನು ಹೇಳ್ಯಾರ ಗೊತ್ತಿಲ್ಲ, ಬಟ್ ಅನ್ಯಾಯ ಆಗಬಾರ್ದಲ್ಲ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸರಿಯಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡಬೇಕು. ಇಲ್ಲ, ಅವ್ರು ಏನು ಹೇಳ್ಯಾರ ನೋಡಿ ಹೇಳ್ಬೇಕಾಗ್ತದೆ, ಸಂಪೂರ್ಣ ಆದಂಥ ಅವ್ರ ಸ್ಟೇಟ್ಮೆಂಟ್ ನೋಡಿ ಹೇಳ್ಬೇಕಾಗ್ತದೆ. ಅನ್ಯಾಯ ಆಗ್ಲಾರ್ದಂಥ ರೀತಿ ನೋಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಮತ್ತು ಪದೇ ಪದೇ ಅನ್ಯಾಯ ಆದಾಗ ಏನಾರ ತೊಂದರೆ ಆದಾಗ ವಿಚಾರಗಳು ಬೇರೆ ಬೇರೆ ವೈಯಕ್ತಿಕ ವಿಚಾರಗಳು ಬರ್ತಾವೆ. ಆ ವಿಚಾರದಾಗ ಅವ್ರು ಏನು ಹೇಳಿದ್ರು, ಈ ರೀತಿ ಆದರೆ ಪ್ರತ್ಯೇಕ ರಾಷ್ಟ್ರದ ಕೂಡ ಆ ರೀತಿ ಚರ್ಚೆಗಳು ಬರುತ್ತೆ ಅಂತ. ನೋಡ್ರಿ, ನಿಮಗೆ ಅನ್ಯಾಯ ಆದಾಗ ಏನು ಮಾಡ್ತೀರಿ? ರಿಟೈಲೇಟ್ ಮಾಡ್ಬೇಕಲ್ಲ. ಭಾಳಷ್ಟು ಪದೇ ನಿಮಗೆ ತೊಂದರೆ ಆದಾಗ, ಅನ್ಯಾಯ ಆದಾಗ ರಿಟೈಲೇಟ್ ಆಗ್ತದೆ. ಆ ಸಂದರ್ಭದ ಆ ಒಂದು ಮುಂದೆ ಉದ್ಭವ ಆಗ್ತಕ್ಕಂಥದ್ದು ಆಗ್ಬಾರ್ದು ನಿಟ್ಟಿನಲ್ಲಿ ಅವ್ರು ಹೇಳಿರ್ಬೇಕಷ್ಟೇ. ಈಗ ಹೊಸದೇನು ಇಲ್ವೇ ಕೇಂದ್ರ ಬಜೆಟಲ್ಲಿ ಎಕ್ಸೆಪ್ಟ್ ಅದು ರೈತ ಸನ್ಮಾನದ್ದು 6,000 ಇದು 9,000ಗೆ ಏರಿಸಿರೋದು ಬಿಟ್ರೆ ಇನ್ಯಾವುದು ಏನು ಇಲ್ಲ ರೈತರಿಗೆ. ಮತ್ತೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗಂತೂ ಏನೇನೂ ಇಲ್ಲ ಸರ್. ಇದೇ ಮಾತನ್ನ ಡಿ ಕೆ ಸುರೇಶ್ ಒಂದು ಮಾತನ್ನು ಹೇಳಿದ್ರು ದಕ್ಷಿಣ ಭಾರತ ರಾಜ್ಯಗಳಿಗೆ. ಹಾಗಾದ್ರೆ ಮಾನ್ಯ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ಬನ್ನಿ. ಡಿ ಕೆ ಸುರೇಶ್ ಅವರು ಒಬ್ಬರು ಸಂಸದರಿದ್ದಾರೆ, ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಭಾಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಒಡೆಯೋದು. ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ಜೋಡಿಸುವ, ಬಲಗೊಳಿಸುವ, ಕೂಡುವ ರಾಜಕಾರಣದ ಮೇಲೆ ನಂಬಿಕೆ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾದ್ಮೇಲೆ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಷ್ಟಾಗಿದೆ, ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ, ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು. ಕಾಂಗ್ರೆಸ್ ಅವರು 60 ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ. ಈ 60 ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನ, ಹಣ ಹಂಚಿಕೆಯನ್ನ, ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದವ್ರು ಬೇರೆ. ಡಿ ಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲಿಗೆ ವಿಜಯ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಡಿ ಕೆ ಸುರೇಶ್ ಅವರ ಈ ಹೇಳಿಕೆ ಯಾವ ಅರ್ಥದಲ್ಲಿ ಅವ್ರು ಹೇಳಿದರು? ಈಗ ಏನು ಇದು ದೊಡ್ಡ ಚರ್ಚೆ ಆಗಿದೆ. ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ? ಅವ್ರದ್ದೇ ಪಕ್ಷದಲ್ಲಿ ಈಗ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ? ಏನು ವಿವರ ಇದೆ ಈ ಹೊತ್ತಿನವರೆಗೂ ಕೂಡ ವಿಜಯ್? ರಂಜಿತ್, ಸಂಸದರೊಬ್ಬರು ಅಂದರೆ ಏನು ಬಜೆಟ್ ಆದ ನಂತರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಆ ಒಂದು ಆರೋಪ ಮಾಡಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಭಾರತ ವಿಭಜನೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದಕ್ಷಿಣ ಭಾರತ ಏನಿದೆ ರಾಜ್ಯಗಳು, ಅದನ್ನು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಉಂಟಾಗಿರುವಂಥದ್ದು. ಇಲ್ಲಿ ಒಂದೊಂದು ಬಹಳ ಸ್ಪಷ್ಟ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಇಂಥ ಹೇಳಿಕೆಯನ್ನು ಕೊಡಬಹುದು ಅಂತ. ಯಾಕಂದರೆ ಇದನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸಹೋದರ DCM DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ಶಾಸಕರು, ಅದೇ ಸಚಿವರು ಇದನ್ನು ಖಂಡನೆ ವ್ಯಕ್ತಪಡಿಸಿರುವಂಥದ್ದು. ಬಿಜೆಪಿ ಅಂತೂ ಇದನ್ನು ವಿರುದ್ಧ ಮುಗಿಬಿದ್ದಿರುವಂಥದ್ದು. ಅಂದರೆ ಒಂದು ರಾಜ್ಯಕ್ಕೆ ಅನ್ಯಾಯ ಆದರೆ ಅಥವಾ ಅನುದಾನ ವಿಚಾರದಲ್ಲಿ ತಾರತಮ್ಯ ಆದರೆ, ತಾರತಮ್ಯ ಆಗಿರೋದನ್ನು ಕೇಳುವಂಥದ್ದು, ಪ್ರತಿಭಟಿಸುವಂಥದ್ದು ಕೂಡ ಹಕ್ಕಿರುವಂಥದ್ದು. ಆದರೆ ಇದರ ಹೆಸರಲ್ಲಿ, ಇದರ ನೆಪದಲ್ಲಿ ಭಾರತ ವಿಭಜನೆ ಅನ್ನೋದೇನಿದೆ ಅದು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಅವರ ನಾಯಕ
ಏನು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ನಡೆಸಿರುವಂಥದ್ದು, ಮತ್ತೊಂದು ಕಡೆ ಅವರೇ ಪಕ್ಷದ ಸಂಸದ ಏನು ಭಾರತವನ್ನು ವಿಭಜನೆ ಮಾಡುವಂತ ಹೇಳಿಕೆ ಕೊಟ್ಟಿರೋದೇನಿದೆ, ಇದು ಸಾಕಷ್ಟು ಕೂಡ ವಿವಾದಾತ್ಮಕ ಹೇಳಿಕೆ ಆಗಿರುವಂಥದ್ದು. ಇದು ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂಥದ್ದು. ರಂಜಿತ್, ಅಖಂಡ ಭಾರತ ಅನ್ನುವಂಥದ್ದು ಕೂಡ ಅದು ಸಾಕಷ್ಟು ಪ್ರಮುಖವಾದ ವಿಚಾರ. ಇಂಥ ಸಂದರ್ಭದಲ್ಲಿ ಅದು ಕರ್ನಾಟಕದ ಸಂಸದ, ಜವಾಬ್ದಾರಿತ ಸಂಸದರೊಬ್ಬರು ಕೂಡ ಪ್ರತ್ಯೇಕ ರಾಷ್ಟ್ರ ದಕ್ಷಿಣ ಭಾರತಕ್ಕೆ ಅನ್ನೋದೇನಿದೆ, ಇದನ್ನು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ಅವರ ಪಕ್ಷದ ಸದಸ್ಯರು ಕೂಡ, ಅಂದ್ರೆ ಅವರ ಪಕ್ಷದ ಪ್ರಮುಖರು ಕೂಡ ಖಂಡಿಸ್ತಾ ಇರುವಂಥದ್ದು. ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಇದು ರಾಜಕೀಯವಾಗಿ ಹೇಳಿಕೆ ಕೊಟ್ರ ಅಥವಾ ಬೇಕಂತ ಹೇಳಿಕೆ ಕೊಟ್ರ, ಕಾನ್ಶಿಯಸ್ ಹೇಳಿಕೆ ಕೊಟ್ರ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.